ನಾನು ಫಸ್ಟ್ ಹೇಳ್ಬಿಡ್ತೀನಿ, ನನಗೀಗಂತೂ ನನ್ನ ಹೇರ್ಸ್ ಅಂದರೆ ತುಂಬಾನೇ ಇಷ್ಟ. ದಿಸ್ ಇಸ್ ಮೈ ಹಾನೆಸ್ಟ್ ರಿವ್ಯೂ ಆನ್ ಆಲ್ ಆಫ್ ದಿಸ್ ಪ್ರಾಡಕ್ಟ್. ಹೇರ್ ಕೇರ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಕೂಡ ಹೇಳ್ತೀನಿ. ತುಂಬ ಹುಡುಗಿರು ಅವ್ರ ಹೇರ್ಸ್ ಮೇಲೆ ಪ್ರಾಣನೇ ಇಟ್ಟಿರ್ತಾರೆ. ಐ ವುಡ್ ಲವ್ ಟು ಗಿವ್ ಯು ದಿಸ್ ಡಿಸ್ಕ್ಲೇಮರ್, ಮೇ ಬಿ ನಾಟ್. ಹೇರ್ ಆಯಿಲಿಂಗ್ ಮಾಡ್ಬೇಕಾದ್ರೆ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ನಾವೆಲ್ಲ ಏನ್ ಮಾಡ್ತೀರಿ ಅಂದ್ರೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೇರ್ ಕೇರ್ ರೂಟೀನ್. ನನ್ನ ಸ್ಕಿನ್ ಕೇರ್ ಜರ್ನಿ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳಿದ್ರಿ ನೀವು ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳಿ ಅಂತ. ನೀವು ಕೇಳಿದ್ಮೇಲೆ ನಾನು ಮಾಡದೇ ಇರಕ್ಕಾಗತ್ತಾ? ಅದಕ್ಕೆ ನಾನು ಇವತ್ತು ಹೇರ್ ಕೇರ್ ರೂಟೀನ್ ಜೊತೆ ಬಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೇರ್ ಕೇರ್ ರೂಟೀನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಸ್ಟೋರಿ ಇದೆ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಯಾವಾಗಲೂ ಸ್ಟೋರಿ ಹೇಳಬೇಕು ಅಂತ ಏನಿಲ್ಲ, ಬಟ್ ನಾನೇನು ಮಾಡಿ ನನ್ನ ಹತ್ರ ತುಂಬ ಸ್ಟೋರೀಸ್ ಇದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ. ಅದಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ವಿಡಿಯೋ ಎಂಡಲ್ಲಿ ನಾನು ಹೇರ್ ಕೇರ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಕೂಡ ಹೇಳ್ತೀನಿ. ತುಂಬ ಚಿಕ್ಕ ಪ್ರಾಕ್ಟೀಸ್ ಕೂಡ, ಬಟ್ ಅದು ನಿಮ್ಮ ಹೇರ್ಸ್ಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ನಿಮ್ಗೇನಾದರೂ ಸ್ಟೋರಿ ಪಾರ್ಟ್ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಆಲ್ವೇಸ್ ಸ್ಕಿಪ್ ಟು ದ ಹೇರ್ ಕೇರ್ ಪಾರ್ಟ್. ನಾನು ಫಸ್ಟ್ ಹೇಳ್ಬಿಡ್ತೀನಿ, ನನಗೀಗಂತೂ ನನ್ನ ಹೇರ್ಸ್ ಅಂದರೆ ತುಂಬಾನೇ ಇಷ್ಟ. ಆ್ಯಂಡ್ ನನಗಷ್ಟೇ ಎಲ್ಲ ತುಂಬ ಹುಡುಗಿರು ಅವ್ರ ಹೇರ್ಸ್ ಮೇಲೆ ಪ್ರಾಣನೇ ಇಟ್ಟಿರ್ತಾರೆ. ಆ್ಯಂಡ್ ನಮಗಿಂತೂ ಜಾಸ್ತಿ ನಮ್ಮ ಮದರ್ಸ್ಗೆ ಹೇರ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಬಟ್ ಮೈ ಮದರ್ ವಾಸ್ ನೆವರ್ ಲೈಕ್ ದ್ಯಾಟ್. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಕರ್ಕೊಂಡು ಹೋಗ್ಬಿಟ್ಟು ಬಾಫ್ ಕಟ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಪ್ರಾಕ್ಟಿಕಲ್ ನೋಡೋಕೆ ಹೋದ್ರೆ ನಮ್ಮ ಮಮ್ಮಿದು ಅದು ಜೀನಿಯಸ್ ಐಡಿಯಾ. ಯಾಕಂದರೆ ನಾವು 4 ಜನ ಸಿಸ್ಟರ್ಸು, 4 ಜನಕ್ಕೂ ಹೇರ್ನ ಕಟ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು ಅಂದಿದ್ರೆ ನಮ್ಮ ಮಮ್ಮಿ ಮೇ ಬಿ ಸ್ಕೂಲ್ಗೆ ಕಳಿಸ್ತಾ ಇರಲಿಲ್ಲ ಅನ್ಸುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಸ್ಕೂಲಲ್ಲಿ ತುಂಬಾ ರೂಲ್ಸ್ ಇರುತ್ತೆ. ಲೈಕ್ ಹೇರ್ಸ್ನೆಲ್ಲ 2 ಪಾರ್ಟಿಷನ್ ಮಾಡ್ಬಿಟ್ಟು ಎಣದ್ಬಿಟ್ಟು ಮೇಲೆ ಕಟ್ಬಿಟ್ಟೆ ಕಳಿಸ್ಬೇಕು ಅಂತೆಲ್ಲ. ಅದು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು. ನಮ್ಮ ಮಮ್ಮಿ ಜೀನಿಯಸ್ ಐಡಿಯಾಗಿಂತನೂ ನನಗೆ ಆ ಹೇರ್ಸ್ ತುಂಬಾ ಖುಷಿ ಕೂಡ ಇತ್ತು ಆ್ಯಂಡ್ ಕಂಫರ್ಟಬಲ್ ಕೂಡ ಇದೆ. ಈಗಲೂ ಸ್ವಲ್ಪ ಕಿಡ್ಸ್ನೆಲ್ಲ ನೋಡ್ತಾ ಇರ್ತೀನಿ, ಹೇರ್ ಕಟ್ಗೆಲ್ಲ ಬಂದರೆ ತುಂಬಾ ಕಿರ್ಚ್ಕೊಂಡು ಬೇಡ ಅಂತೆಲ್ಲ ಅಂತ ಇರ್ತಾರೆ. ಬಟ್ ನಾನಂತೂ ಹೇರ್ ಕಟ್ ಮಾಡಿಸ್ಕೊಬೇಕಾದ್ರೆ ತುಂಬ ಖುಷಿಯಿಂದ ಹೋಗಿ ಹೇರ್ ಕಟ್ನ ಮಾಡಿಸ್ಕೊಂಡು ಬಂದ್ಬಿಡ್ತಾಯಿದ್ದೆ. ಬಿಕಾಸ್ ಲಾಂಗ್ ಹೇರ್ಸ್ ಇದ್ರೆ ಏನೆಲ್ಲ ಕಷ್ಟ ಇರುತ್ತೆ ಅಂದ್ಬಿಟ್ಟು ನನ್ನ ಸಿಸ್ಟರ್ಸ್ನ ನೋಡ್ಬಿಟ್ಟು ನನ್ನ ಫುಲ್ ಪಿಕ್ಚರ್ ಕಣ್ಮುಂದೆ ಇತ್ತು. ಸೊ ಬಟ್ ನಂದು ಆಲ್ರೆಡಿ ಬಾಬ್ ಕಟ್ ಆಗಿರೋದ್ರಿಂದ ವಾಲ್ಯೂಮ್ ತುಂಬಾನೇ ಕಮ್ಮಿ ಇತ್ತು. ನಾನು 2 ಜುಟ್ಟೇನಾದರೂ ಹಾಕೊಂಡು ಹೋಗ್ಬಿಟ್ಟಿದ್ರೆ ಏಲಿಯನ್ ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಬಾಬ್ ಕಟ್ನ ಇಲ್ಲಿ 8, 9 ತನಕ ಮೇಂಟೈನ್ ಮಾಡಿಬಿಟ್ಟು ಆಮೇಲೆ ಚಿಕ್ಕದಾಗಿ 2 ಜುಟ್ಟು ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಸ್ಕೂಲ್ ಲೈಫ್ನ ಮುಗಿಸಿ ಕಾಲೇಜಿಗೆ ಬಂದಮೇಲೆ ಐ ಫೌಂಡ್ ಮೈ ಫ್ರೀಡಮ್. ತುಂಬ ಖುಷಿಯಿಂದ ಹೇರ್ ಗ್ರೋತ್ ಏನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಬಟ್ ಕೇರ್ ಮಾಡ್ತಾ ಇರಲಿಲ್ಲ. ಅದರಿಂದ ಏನಾಯಿತು ಅಂದರೆ ಹೇರ್ ಫಾಲ್ ಜಾಸ್ತಿ ಆಯಿತು, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಂತೂ ನಂಗೆ ತುಂಬ ಜನ ಸಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಪ್ರಾಡಕ್ಟ್ ಯೂಸ್ ಮಾಡಿ, ಈ ಪ್ರಾಡಕ್ಟ್ ಯೂಸ್ ಮಾಡು ಅಂತ. ಆ ಟೈಮಲ್ಲಿ ಅವ್ರು ಹೇಳಿದ ಪ್ರಾಡಕ್ಟ್ಸ್ ಎಲ್ಲದೂ ಟ್ರೈ ಮಾಡಿ ನೋಡಿದೆ, ಬಟ್ ನಂಗೆ ಅದು ಯಾವುದೂ ಅಷ್ಟು ಹೆಲ್ಪ್ ಆಯಿತು ಅಂತ ಅನಿಸ್ಲಿಲ್ಲ. ಅದಕ್ಕೆ ನನ್ನ ಹೇರ್ ಟೈಪಿಗೆ ನಾನು ರಿಸರ್ಚ್ ಮಾಡಿ ನಂದೊಂದು ಹೇರ್ ಕೇರ್ನ ಸ್ಟಾರ್ಟ್ ಮಾಡಿದೆ. ನನ್ನ ಡ್ಯಾಮೇಜ್ ಹೇರ್ಸ್ನ ಹೆಲ್ದಿ ಹೇರ್ ಆಗಿ ರಿಕವರ್ ಮಾಡೋಕ್ಕೆ ನಂಗೆ ಈ ರೂಟೀನೇ ಹೆಲ್ಪ್ ಮಾಡಿದ್ದು. ಸೊ ದಿಸ್ ಈಸ್ ಮೈ ಹಾನೆಸ್ಟ್ ರಿವ್ಯೂ ಆನ್ ಆಲ್ ಆಫ್ ದಿಸ್ ಪ್ರಾಡಕ್ಟ್ಸ್. ಒಂದೊಂದೇ ಪ್ರಾಡಕ್ಟ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಐ ವುಡ್ ಲವ್ ಟು ಗಿವ್ ಯು ದಿಸ್ ಡಿಸ್ಕ್ಲೇಮರ್, maybe not. This is not sponsored video. This is my honest review on all the products. ನಾನು ಇಷ್ಟು ಚೆನ್ನಾಗಿ ಹೇಳಿದ್ಮೇಲೂ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಹೇಳ್ತಾ ಇರ್ತೀರ ಪ್ರಮೋಷನ್ ಅಂತ. ನೀವು ಆ ಥರ ಹೇಳಿನೇ ಅನ್ಸುತ್ತೆ ನನಗೆ ಯಾವುದು ಪ್ರಮೋಷನ್ ಬರ್ತಾ ಇಲ್ಲ. ನೀವು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಪ್ರಾಡಕ್ಟ್ಸ್. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಹೇರ್ ಆಯಿಲ್ ಬಗ್ಗೆ ಮಾತಾಡೋಣ. ನಾನು ಯೂಸ್ ಮಾಡೋ ಹೇರ್ ಆಯಿಲ್ ಬಂದ್ಬಿಟ್ಟು ಇಂಡಿ ವೈಲ್ಡ್ ಚಂಪಿ ಹೇರ್ ಆಯಿಲ್. ಈ ಆಯಿಲ್ನ ನಾನು ಯೂಸ್ ಮಾಡ್ತೀನಿ. ಮುಂಚೆ ನಾನು ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ತುಂಬ ಜನ ಇನ್ ಇಂಡಿಯಾದಲ್ಲಿ ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಅವಾಗ ನಮಗೆ ಪ್ಯಾರಾಚೂಟ್ ಆಯಿಲ್ ವಾಸ್ ಎನಫ್. ಬಟ್ ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲ ತುಂಬ ಚೇಂಜ್ ಆಗಿರೋದ್ರಿಂದ ನಮ್ಮ ಹೇರ್ಸ್, ನಮ್ಮ ಬಾಡಿಗೆ ತುಂಬಾ ಕೇರ್ ಬೇಕಾಗಿದೆ. ಅದಕ್ಕೋಸ್ಕರ ಆಯಿಲಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಸೊ ನಾನು ತುಂಬ ರಿಸರ್ಚ್ ಮಾಡಿ ಈ ಹೇರ್ ಆಯಿಲ್ನ ನಾನು ತೊಗೊಂಡು ಬಂದೇನೆ. ತುಂಬಾ ಚೆನ್ನಾಗಿದೆ. ನಂದೊಬ್ಬಳ್ದೆ ರಿವ್ಯೂ ನೋಡಬೇಡಿ. ತುಂಬ ಜನ ನೀವು ಹೋಗಿ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಅದ್ರ ಬಗ್ಗೆ ತುಂಬಾ ಗುಡ್ ರಿವ್ಯೂಸ್ ಇದೆ. ಅದಕ್ಕೋಸ್ಕರ ಆ್ಯಂಡ್ ನಾನು ಇದನ್ನು ಪಾಸ್ಟ್ 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಟ್ಲೀಸ್ಟ್ 6 ಮಂತ್ಸ್ ಆದರೂ ಯೂಸ್ ಮಾಡಿ, ಸೊ ದಟ್ ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೇರ್ ಆಯಿಲಿಂಗ್ ಮಾಡಬೇಕಾದ್ರೆ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ನಾವೆಲ್ಲ ಏನು ಮಾಡ್ತೀರಿ ಅಂದರೆ, ಓವರ್ ನೈಟ್ ಆಯಿಲ್ ಹಾಕೊಂಡು ಮಲ್ಕೊಳ್ಳೋದು, ಬೆಳಗ್ಗೆ ಸ್ನಾನ ಮಾಡೋದು. ನಿಮ್ಮ ತಲೆಯಲ್ಲೆಲ್ಲ ಏನಿರುತ್ತೆ ಅಂದರೆ ಎಷ್ಟು ಜಾಸ್ತಿ ಇವತ್ತು ಆಯಿಲ್ನ ತಲೆಯಲ್ಲಿ ಇಟ್ಕೋತೀರೋ ಅಷ್ಟು ಜಾಸ್ತಿ ಅಬ್ಸರ್ವ್ ಆಗುತ್ತೆ ಅಂತ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ನಾನೇನು ಮಾಡ್ತೀನಿ ಅಂದರೆ ಮೋಸ್ಟ್ ಎಫೆಕ್ಟಿವ್ ವೇ ಇದು. ಸ್ನಾನ ಮಾಡೋದಕ್ಕಿಂತ ಮುಂಚೆ 30 ಮಿನಿಟ್ಸ್ ನಿಮ್ಮ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಿಮಗೆ ಸ್ನಾನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಂಡು, ಅಥವಾ ಸ್ನಾನಕ್ಕೆ ಹೋಗೋಕೆ ಮುಂಚೆ ನಿಮ್ದು ಏನಾದರೂ ಸ್ಕಿನ್ ಕೇರ್ ಇದ್ದರೆ ಅದೆಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ 30 ಮಿನಿಟ್ಸ್ ಸಾಕು. ಯಾಕಂದರೆ ನಾವೇನು ಆಯಿಲ್ ಮಾಡಿರ್ತೀರೋ ಅದು ಸ್ಕ್ಯಾಲ್ಪ್ನ ಪೆನಿಟ್ರೇಟ್ ಮಾಡೋಕ್ಕೆ 30 ಮಿನಿಟ್ಸ್ ಸಾಕು. ನಾನು ಆಯಿಲ್ನ ಎವ್ರಿ ಡೇ ಅಥವಾ ಎವ್ರಿ ಅದರ್ ಡೇ ಯೂಸ್ ಮಾಡಲ್ಲ, ವೀಕ್ಲಿ ಟ್ವೈಸ್ ಅಷ್ಟೇ ಯೂಸ್ ಮಾಡ್ತೀನಿ. ಎಲ್ಲ ಆಯಿಲಿಂಗ್ ಆದಮೇಲೆ ಆಯಿಲಿಂಗ್ನ ಎಫೆಕ್ಟಿವ್ ಮಾಡೋದಕ್ಕೆ ನಾನು ಈ ಬ್ರಷ್ನ ಯೂಸ್ ಮಾಡ್ತೀನಿ. ಈ ಬ್ರಷಿಂದ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಬ್ಲಡ್
ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ನಾನು ಇವಾಗ ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟ್ಸ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಟು ಚೆಕ್ ಇಟ್ ಔಟ್. ನೆಕ್ಸ್ಟ್ ನನ್ನ ರೂಟೀನ್ ಅಲ್ಲಿ ಬರೋದು ಶಾಂಪೂ. ನಾನು ಯೂಸ್ ಮಾಡ್ತಾ ಇರೋ ಶಾಂಪೂ ಬಂದ್ಬಿಟ್ಟು ಮಲ್ಟಿಪೆಪ್ಟೈಡ್ ಆಂಟಿ ಏರ್ ಫಾಲ್ ಶಾಂಪೂ ಫ್ರಮ್ ವಿಶ್ ಕೇರ್. ಈ ಶಾಂಪೂನ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 6 months ಆಗೋಯ್ತು. ಇದಕ್ಕಿಂತ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದ ಶಾಂಪೂ ಬಂದ್ಬಿಟ್ಟು ಹೆಡ್ ಅಂಡ್ ಶೋಲ್ಡರ್. ಅದನ್ನ ನಾನು ಯೂಸ್ ಮಾಡ್ತಾ ಇದ್ದು ಮೇನ್ಲಿ ಡ್ಯಾಂಡ್ರಫ್ಗೆ. ಬಟ್ ಅವಾಗ ಏನಾಗುತ್ತೆ ಇನ್ನು ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿನೂ ಆಯಿತು, ಮತ್ತು ನನ್ನ ಹೇರ್ಸ್ ತುಂಬಾ ಫ್ರಿಝಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ಡಿಸ್ಕಂಟಿನ್ಯೂ ಮಾಡಿ ನಾನು ಈ ಶಾಂಪೂನ ಸ್ಟಾರ್ಟ್ ಮಾಡಿದ್ಮೇಲೆ ಟ್ರಸ್ಟ್ ಮೀ ಇದರಿಂದ ನನಗೆ ಡ್ಯಾಂಡ್ರಫೂ ಕ್ಲಿಯರ್ ಆಯಿತು. ಇವೊಂದು ಇಟ್ ಈಸ್ ಆ್ಯಂಟಿ ಹೇರ್ ಫಾಲ್ ಶಾಂಪೂ. ನನಗೆ ಡ್ಯಾಂಡ್ರಫ್ ಕ್ಲಿಯರ್ ಮಾಡೋಕ್ಕೆ ಕೂಡ ನನಗೆ ಈ ಶಾಂಪು ತುಂಬಾ ಯೂಸ್ ಆಯಿತು, ಮತ್ತು ನನ್ನ ಹೇರ್ಸ್ ಕೂಡ ತುಂಬಾ ಸ್ಮೂತ್ ಆಯಿತು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಆವಾಗಲೇ ನಾನು ಹೇಳಿದಾಗ ನನ್ನ ಹೇರ್ ತುಂಬಾ ಡ್ಯಾಮೇಜ್ ಆಗೋಗಿತ್ತು. ಜಾಸ್ತಿ ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಫ್ರಿಝಿ ಹೇರ್ಸ್ ಮತ್ತು ಡ್ರೈ ಆಗಿತ್ತು, ಕಂಪ್ಲೀಟ್ಲಿ ಪೊರ್ಕೆ ಕಡ್ಡಿ ಥರ ಇತ್ತು ಅಂತಲೇ ಹೇಳ್ಬೋದು. ಆವಾಗ ನಾನು ಹೇರ್ಸ್ನ ಸೇವ್ ಮಾಡಿದ್ದೆ ಕಂಡೀಷ್ನರ್. ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಕಂಡೀಷ್ನರ್ ಬಂದ್ಬಿಟ್ಟು ಹಿಮಾಲಯ. ಅದನ್ನು ಫುಲ್ ಬಾಟ್ಲ್ ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಇದ್ರದ್ದು ಲಾರಿಯಲ್ ಪ್ಯಾರಿಸ್ದು ರಿವ್ಯೂಸ್ ನೋಡಿ ನಾನು ಪರ್ಚೇಸ್ ಮಾಡಿದೆ. ಗೈಸ್ ಕ್ಯಾನ್ ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ನಿಮ್ಮದು ಹೇರ್ಸ್ ಏನಾದ್ರೂ ಫ್ರಿಝಿ ಮತ್ತು ಡ್ರೈ ಇದ್ದರೆ ಗೈಸ್ ಕ್ಯಾನ್ ಗೋ ಫಾರ್ ಕಂಡೀಷ್ನರ್. ನಿಮಗೆ ಕಂಡೀಷ್ನರ್ಗಿಂತನೂ ಬೆಟರ್ ಪರ್ಫಾರ್ಮ್ ಮಾಡೋವಂಥ ಪ್ರಾಡಕ್ಟ್ ಬೇಕು ಅಂದರೆ ಗೋ ಫಾರ್ ಹೇರ್ ಮಾಸ್ಕ್. ನಾನು ಯೂಸ್ ಮಾಡ್ತಾ ಇರೋ ಹೇರ್ ಮಾಸ್ಕ್ ಬಂದ್ಬಿಟ್ಟು ಲಾರಿಯಲ್ ಪ್ಯಾರಿಸ್. ಮೋಸ್ಟ್ಲಿ ನಾನು ಇದನ್ನು ಮಂತ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡ್ತೀನಿ. ನಾನು ಯಾವಾಗ ಈ ಮಂತ್ಲಿ ಬಾಡಿ ಕೇರ್ ಮಾಡ್ತೇನೋ ಅವಾಗಷ್ಟೇ ನಾನು ಯೂಸ್ ಮಾಡ್ತೀನಿ. ಮಂತ್ಲಿ ಬಾಡಿ ಕೇರ ಅಂತ ಕೇಳಿ ಶಾಕ್ ಆಗಬೇಡಿ. ನಿಮ್ಗೆ ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಹತ್ರ ಇನ್ನೊಂದು ಹೇರ್ ಮಾಸ್ಕ್ ಇತ್ತು, ಅದು ಎಮ್ ಕೆಫಿನ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಲಾರಿಯಲ್ ಪ್ಯಾರಿಸ್ ಖಾಲಿ ಆಗಿದ ತಕ್ಷಣ ನೆಕ್ಸ್ಟ್ ನಾನು ತರಿಸ್ಕೊಂಡಿದ್ದೆ. ನಾನು ಟ್ರೈ ಮಾಡಬೇಕು ಅಂತ ಎಮ್ ಕೆಫಿನ್ ಅವ್ರು ತರಿಸ್ಕೊಂಡಿದ್ದು ಹೇರ್ ಮಾಸ್ಕ್. ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಅಂತ ತುಂಬ ಚೆನ್ನಾಗಿತ್ತು. ಬಟ್ ಈಗ ನಾನು ಅದು ಬಾಟಲ್ ಖಾಲಿ ಆದಮೇಲೆ ಮತ್ತೆ ಹುಡುಕ್ತಾ ಇದ್ದೀನಿ, ಔಟ್ ಆಫ್ ಸ್ಟಾಕ್. ಅಂದರೆ ಇಮ್ಯಾಜಿನ್ ಮಾಡಿ ಅದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮ್ಗೇನಾದರೂ ಎಮ್ ಕೆಫಿನ್ ಅವ್ರದ್ದು ಹೇರ್ ಮಾಸ್ಕ್ ಸಿಕ್ಕಿದ್ರೆ ಪ್ಲೀಸ್ ಗೋ ಫಾರ್ ಇಟ್. ನಾನು ಹುಡುಕಿ ಸಾಕಾಯಿತು, ಅದು ನನಗೆ ಮತ್ತೆ ಸ್ಟಾಕ್ ಸಿಗಲಿಲ್ಲ. ಅದಕ್ಕೋಸ್ಕರ ಬ್ಯಾಕ್ ಟು ಲಾರಿಯಲ್ ಪ್ಯಾರಿಸ್. ನಾನು ಸ್ಟಾರ್ಟಿಂಗಲ್ಲಿ ಒಂದು ಬುದ್ದು ಕೆಲಸ ಮಾಡಿಬಿಟ್ಟಿದ್ದೆ. ಅದು ಏನು ಅಂದರೆ ಹೇರ್ ಮಾಸ್ಕು ಮತ್ತು ಕಂಡೀಷ್ನರ್ ಎರಡೂ ಒಟ್ಟಿಗೆ ಯೂಸ್ ಮಾಡಿಬಿಟ್ಟಿದ್ದೆ. ಅವಾಗ ಏನಾಗೋಯ್ತು ಅಂದರೆ ಹೇರ್ಸ್ ಎಲ್ಲದೂ ತುಂಬಾ ಸ್ಮೂತ್ ಆಗೋಗಿತ್ತು. ಈವನ್ ಕ್ಲಿಪ್ ಹಾಕಿದ್ರೂ ಉದುರೋಗ್ತಾ ಇತ್ತು, ಮತ್ತು ಹೇರ್ಸ್ ಎಲ್ಲ ಸ್ಟ್ಯಾಟಿಕ್ ಆಗೋಗಿತ್ತು. ಸೊ ಅವಾಗ ಸ್ವಲ್ಪ ಡೌಟ್ ಹೋಯ್ತು, ಏನೋ ಪ್ರಾಬ್ಲಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ವಿ ಶುಡ್ ನೆವರ್ ಯೂಸ್ ಹೇರ್ ಮಾಸ್ಕ್ ಆ್ಯಂಡ್ ಕಂಡೀಷ್ನರ್ ಟುಗೆದರ್. ಈಗ ನಾನು ತೋರಿಸಿದ ಪ್ರಾಡಕ್ಟ್ ಎಲ್ಲದೂ ನಾನು ಬಾತಲ್ಲಿ ಯೂಸ್ ಮಾಡ್ತೀನಿ. ನೈಟ್ ಹೇರ್ ಕೇರ್ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ರೋಸ್ಮೆರಿ ವಾಟರ್. ಇದನ್ನು ನಾನೇ ಪ್ರಿಪೇರ್ ಮಾಡಿರೋದು. ನಾನು ಅದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ಅದ್ರದ್ದು ಲಿಂಕ್ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೂ ಚೆಕ್ ಇಟ್ ಔಟ್. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಸ್ಪ್ರೇ ಮಾಡಿ ಫುಲ್ ಹೇರ್ಸ್ಗೆ ಸ್ಪ್ರೇ ಮಾಡಿಬಿಟ್ಟು ಮಲ್ಕೋತೀನಿ. ಇದನ್ನು ಮತ್ತು ಇನ್ನೊಂದು ಬಂದುಬಿಟ್ಟು ಹೇರ್ ಗ್ರೋತ್ ಸಿರಮ್ ಇದೆ ನನ್ನ ಹತ್ರ ವಿಶ್ ಕೇರ್ ಅವ್ರದ್ದು. ಇದನ್ನು ನಾನು ಆಲ್ಟರ್ನೇಟಿವ್ ಡೇಸ್ ಆಗಿ ಯೂಸ್ ಮಾಡ್ತೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ. ರೋಸ್ಮೆರಿ ವಾಟರ್ನ ನಾನು ಕಂಪ್ಲೀಟ್ ಹೇರ್ಸ್ಗೆಲ್ಲ ಸ್ಪ್ರೇ ಮಾಡ್ಕೋತೀನಿ, ಜಸ್ಟ್ ಅದು ವಾಟರ್ ಅಷ್ಟೇ. ಸೊ ಸೇಮ್ ಅಗೇನ್ ಹೇರ್ದು ಹೇರ್ ಕೂಮ್ನ ತೊಗೊಂಡು ಫುಲ್ ಹೇರ್ಸ್ನೆಲ್ಲ ಮಸಾಜ್ ಮಾಡ್ಕೋತೀನಿ. ಜಸ್ಟ್ ವಾಟರ್ ಆಗಿರೋದ್ರಿಂದ ಅದು ಹಾಗೆ ಡ್ರೈನ್ ಆಗೋಗುತ್ತೆ. ನೀವು ನಾರ್ಮಲ್ಲಾಗಿ ಮಾರ್ನಿಂಗ್ ಎದ್ಬಿಟ್ಟು ಕೆಲಸಕ್ಕೆ ಕೂಡ ಹೋಗ್ಬೋದು. ಒಂಚೂರು ಆಯಿಲಿನೆಸ್ ಆಗಲಿ ಅಥವಾ ಫ್ರಿಝಿನೆಸ್ ಆಗಲಿ ಏನೂ ಇರಲ್ಲ ಹೇರ್ಸಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ ಗ್ರೋತ್ ಸಿರಮ್. ಇದು ವಿಶ್ ಕೇರ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್ನ ಕೂಡ ನಾನು ಸೇಮ್ ಅದೇ ಥರ ಯೂಸ್ ಮಾಡ್ತೀನಿ. ಫುಲ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೋತೀನಿ. ಆಗಲೇ ನಾನು ರೋಸ್ಮೆರಿ ವಾಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದೆ ಫುಲ್ ಹೇರ್ಸ್ಗೆಲ್ಲ ಯೂಸ್ ಮಾಡ್ತೀನಿ ಅಂತ. ಬಟ್ ಸಿರಮ್ನ ನಾನು ಜಸ್ಟ್ ಸ್ಕ್ಯಾಲ್ಪ್ಗೆ ಅಷ್ಟೇ ಅಪ್ಲೈ ಮಾಡ್ಕೋತೀನಿ. ಇದು ಕೂಡ ಅಷ್ಟೇ ಯಾವುದೇ ರೀತಿಯಾದ ಆಯಿಲಿನೆಸ್ನ ಬಿಡೋದು ಆ ಥರ ಏನೂ ಮಾಡಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾರ್ಮಲ್ ಕೆಲಸಕ್ಕೆ ಹೋಗ್ಬೋದು. ಇನ್ನೊಂದು ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇದು ಎಲ್ಲವುದು ಕರೆಕ್ಟಾಗಿ ಡ್ರೈ ಆಗೋಕ್ಕೆ ಮುಂಚೆ ಮಲ್ಕೋಬೇಡಿ. ಮತ್ತು ನೀವು ಅದೇ ಪಿಲ್ಲೋ ಮೇಲೆ ಮಲ್ಕೊಳ್ಳೋದ್ರಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಹೇಳೋದನ್ನ ಮರ್ತೋಗ್ಬಿಟ್ಟೆ, ಆಗಲೇ ನಾನು ಆಯಿಲ್ ಹೇಳೋದ್ನಲ್ಲ, ಇದರಲ್ಲೂ ಕೂಡ ರೋಸ್ಮೆರಿ ಆಯಿಲ್ ಇದೆ. ರೋಸ್ಮೆರಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಹೇರ್ ಗ್ರೋತ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಹೇರ್ ಸಿರಮ್. ಬ್ರ್ಯಾಂಡ್ ಬಂದ್ಬಿಟ್ಟು ಬಯೋಲೇಜ್. ಇದನ್ನು ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಯಾವುದಾದ್ರೂ ಫಂಕ್ಷನ್ ಇದ್ದರೆ ಅಷ್ಟೇ ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ ಆ್ಯಡ್ ಶೈನ್ ಟು ಯುವರ್ ಹೇರ್ಸ್. ಅಷ್ಟೇ ಅಲ್ಲ, ನಿಮ್ಮ ಹೇರ್ಸ್ ಆ ಕಡೆ ಈ ಕಡೆ ಹೋಗಲ್ಲ, ಸ್ಟ್ರೈಟಾಗಿ ಒಂದೇ ಕಡೆ ಇರುತ್ತೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಈಗ ನಾನು ನಿಮಗೆ ಡೂಸ್ ಆ್ಯಂಡ್ ಡೋಂಟ್ಸ್ನ ಹೇಳ್ತೀನಿ. ಫಸ್ಟ್ ನಾನು ಏನು ಮಾಡಬಾರ್ದು ಅಂತ ಹೇಳ್ತೀನಿ, ಅದಕ್ಕೆ ಸೊಲ್ಯೂಷನ್ನ ಕೂಡ ಅಲಾಂಗ್ ದ ವೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಮೋಸ್ಟ್ಲಿ ನಾವೆಲ್ಲರೂ ಯೂಸ್ ಮಾಡೋದು ಪ್ಲಾಸ್ಟಿಕ್ ಕೂಮ್. ಡೋಂಟ್ ಯೂಸ್ ಪ್ಲಾಸ್ಟಿಕ್ ಕೂಮ್. ಅದಕ್ಕಿಂತ ಬದಲಾಗಿ ನೀವು ವುಡನ್ ಕೂಮ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ಸ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಆ್ಯಂಡ್ ಹೇರ್ ಗ್ರೋತ್ನ ಕೂಡ ಅದು ಪ್ರಮೋಟ್ ಮಾಡುತ್ತೆ. ನಾನು ಮೀಶೋಯಿಂದ ಈ ಹೇರ್ ಕೂಮ್ನ ಪರ್ಚೇಸ್ ಮಾಡಿ
ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ಅದು ಪ್ಯಾಕ್ ಆಫ್ 3 ಬರುತ್ತಾ ಅಥವಾ 4 ಬರುತ್ತಾ ಅಂತ. ಎಲ್ಲದೂ ಡಿಫ್ರೆಂಟ್ ಶೇಪ್ಸಲ್ಲಿ ಬರುತ್ತೆ. ಅದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಇನ್ನೊಂದೇನು ಅಂದರೆ ಈ ಥರ ದೊಡ್ಡ ಹಲ್ಲಿರೋದ್ರಿಂದ ನೀವು ಅಲ್ಲಿರೋ ಕೂಂಬಿಂದ ನೀವು ಡಿಟ್ಯಾಂಗಲ್ ಮಾಡಿದ್ರೆ ಅದು ನಿಮ್ಗೆ ಈಸಿ ಆಗುತ್ತೆ. ಈಗಂತೂ ಜಾಸ್ತಿ ನಾವು ಹೇರ್ಗೆ ಈ ಹೀಟ್ ಅಪ್ಲಯನ್ಸಸ್ ಯೂಸ್ ಮಾಡೋದನ್ನ ಜಾಸ್ತಿನೇ ಮಾಡಿಬಿಟ್ಟಿದ್ದೀರಿ. ನಾನು ಒಂದೇ ಒಂದು ಸಜೆಷನ್ ಏನು ಹೇಳ್ತೀನಿ ಅಂದರೆ ಆ ಥರ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನ್ಯಾಚುರಲ್ ಫಾರ್ಮಾಗಿ ಮಾಡೋದನ್ನ ಕೂಡ ನಾವು ತುಂಬ ನೋಡಿರ್ತೀರಿ. ಯೂಟ್ಯೂಬಲ್ಲೆಲ್ಲ DIYs ಎಲ್ಲ ನೋಡಿರ್ತೀರಿ. ಲೈಕ್ ಸಾಕ್ಸಲ್ಲಿ ಕೂಡ ನಾವು ಕರ್ಲ್ ಮಾಡ್ಕೋಬೋದು, ಅಥವಾ ಈ ಥರ ಕರ್ಲರ್ಸ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಬ್ಯಾಂಗ್ಸ್ನ ಕರ್ಲ್ ಮಾಡ್ಕೋಬೋದು. ನಂಗೆ ಗೊತ್ತು ಅಷ್ಟು ಎಫೆಕ್ಟಿವ್ ಆಗಿರಲ್ಲ, ಬಟ್ ಇಟ್ ವಿಲ್ ಲುಕ್ ಗುಡ್ ಓನ್ಲಿ. ಈ ಮದುವೆಗಳಿಗೆ ಅದಕ್ಕೆಲ್ಲ ಹೋಗಬೇಕಾದ್ರೆ ಅಫ್ಕೋರ್ಸ್ ನಾವು ಇದು ಯೂಸ್ ಮಾಡಲೇಬೇಕಾಗತ್ತೆ. ಆ ಟೈಮಲ್ಲಿ ಈ ಥರ ಹೇರ್ ಮಿಸ್ಟ್ಗಳು ಬರುತ್ತೆ, ಹೀಟ್ ಪ್ರೊಟೆಕ್ಷನ್ ಹೇರ್ ಮಿಸ್ಟ್ ಎಲ್ಲ ಬರುತ್ತೆ, ಅದನ್ನ ಯೂಸ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಯೂಸ್ ಮಾಡಿ. ಬಟ್ ನನಗೆ ಪರ್ಸ್ನಲಿ ತುಂಬ ಎಫೆಕ್ಟಿವ್ ಆ್ಯಂಡ್ ತುಂಬ ಚೆನ್ನಾಗಿರೋದು ಅನ್ಸಿದೆ ಈ ಬ್ಲಂಟ್ ಅವ್ರದ್ದು. ಸೊ ಐ ಆಮ್ ಯೂಸಿಂಗ್ ದಿಸ್. ಇದು 100% ಡ್ಯಾಮೇಜ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಲ್ಲ, ಅಟ್ಲೀಸ್ಟ್ 50% ಡ್ಯಾಮೇಜ್ನ ಆದರೂ ಇದು ಸೇವ್ ಮಾಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇದನ್ನ ನಾವು ಹಾಕ್ಕೊಂಡು ಕರ್ಲ್ ಮಾಡೋದ್ರಿಂದ ಸ್ವಲ್ಪ ಹೇರ್ಸ್ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ನನಗೆ ಅನಿಸಿದೆ. ನೆಕ್ಸ್ಟ್ ಸಜೆಷನ್ ಏನು ಅಂದರೆ ಯಾರ್ಯಾರೆಲ್ಲ ಈ ಹೈ ಪೋನಿನ ಟೈಟಾಗಿ ಹಾಕ್ತಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಆ ಥರ ನಾವು ಟೈಟಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಫ್ರಂಟಲ್ಲಿರೋ ಹೇರ್ಸ್ ಎಲ್ಲನೂ ಕಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ಸ್ಕ್ರಂಚೀಸ್ ಯೂಸ್ ಮಾಡೋದನ್ನ ಸ್ಕ್ರಂಚೀಸ್ನ ಯೂಸ್ ಮಾಡಿ, ಬಿಕಾಸ್ ಲೂಸಾಗಿರುತ್ತೆ. ಮತ್ತು ನಿಮ್ಮ ಹೇರ್ಸ್ನ ನೀವು ಜಾಸ್ತಿ ಡ್ಯಾಮೇಜ್ ಆಗಬಾರ್ದು, ತುಂಬ ಚೆನ್ನಾಗಿರಬೇಕು, ಲಾಂಗ್ ಹೇರ್ಸ್ ಬೇಕು ಅಂದರೆ ನಿಮ್ಮ ಹೇರ್ಸ್ನ ನೀವು ಬ್ರೇಡ್ ಮಾಡಬೇಕು. ಅಗೇನ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಟೈಟಾಗಿ ಬ್ರೇಡ್ ಮಾಡಬೇಡಿ, ಲೂಸಾಗಿ ಬ್ರೇಡ್ ಮಾಡಿ. ಇಟ್ಸ್ ಓಕೆ, ನಾವು ಆಫೀಸ್ಗೆ ಹೋಗ್ಬಿಟ್ಟು ನಾವು ಇನ್ನೊಂದ್ಸತಿ ರೀಬ್ರೇಡ್ ಮಾಡಿದ್ರು ಪರವಾಗಿಲ್ಲ, ಲೂಸಾಗಿ ಬ್ರೇಡ್ ಮಾಡಿ. ನೆಕ್ಸ್ಟ್ ಸಜೆಷನ್ ಇಸ್, ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಅರ್ಧಂಪರ್ಧ ಶಾಂಪೂನ ವಾಶ್ ಮಾಡ್ಕೊಂಡು ಬರ್ತಾರೆ. ಲೈಕ್ ಅರ್ಧ ಶಾಂಪೂ ತಲೆಯಲ್ಲೇ ಇರುತ್ತೆ. ಈವನ್ ಹರಿಬರಿ ಇದ್ರೂ ಕೂಡ ನೆವರ್ ಎವರ್ ಡೂ ದ್ಯಾಟ್, ಬಿಕಾಸ್ ಆ ಥರ ಮಾಡೋದ್ರಿಂದ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಮತ್ತು ಸ್ಕ್ಯಾಲ್ಪಲ್ಲೂ ಪಿಂಪಲ್ಸ್ ಆಗುತ್ತೆ, ಮತ್ತು ಫೋರ್ಹೆಡ್ಡು ಬ್ಯಾಕಲ್ಲೆಲ್ಲ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡ್ಯಾಂಡ್ರಫ್ ಅಷ್ಟೇ ಅಲ್ವಾ ಬಿಡಿ ಅಂತ ಅಂದ್ಕೊಂಡ್ರೆ ಡ್ಯಾಂಡ್ರಫ್ ಲೀಡ್ಸ್ ಟು ಹೇರ್ ಫಾಲ್. ಸೊ ಬಿ ಕೇರ್ಫುಲ್. ನನಗೆ ಗೊತ್ತು ನೀವೆಲ್ಲ ಶಾಕಲ್ಲಿ ಇದ್ದೀರೋ, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬರೀ ಹೇರ್ಸಿಗೆ ಯೂಸ್ ಮಾಡಬೇಕಾ ಅಂತ. ನಾನು ಅವಾಗಲಿಂದನೂ ಹೇಳ್ಕೊಂಡು ಬಂದಿರೋದು ಏನು ಅಂದರೆ ಏನೇನೆಲ್ಲ ಪ್ರಾಬ್ಲಮ್ಗೆ ಏನೆಲ್ಲ ಅದು ಸೊಲ್ಯೂಷನ್ನ ಕೊಡುತ್ತೆ ಅಂತ. ಸೊ ನಿಮ್ಮ ಪ್ರಾಬ್ಲಮ್ಸ್ ನಿಮಗೆ ಚೆನ್ನಾಗಿ ಗೊತ್ತು, ನಿಮ್ಗೆ ಎಲ್ಲೆಲ್ಲಿ ಸೊಲ್ಯೂಷನ್ ಬೇಕು, ಯಾವ್ಯಾವ ಪ್ರಾಡಕ್ಟ್ ಬೇಕು ಅನ್ಸುತ್ತೋ ಆ ಪ್ರಾಡಕ್ಟ್ನ ಅಷ್ಟೇ ಬೈ ಮಾಡಿ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನು ಆಗಲೇ ಹೇಳಿದೆ ಹೇರ್ ಸಿರಮ್ ಅಂತ. ಈ ಹೇರ್ ಸಿರಮ್ನ ನಾನು ಯಾವಾಗೋ ಒಂದ್ಸತಿ ಯೂಸ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಹೇರ್ ಮಿಸ್ಟ್ನೂ ಅಷ್ಟೇ, ನಾನು ಯಾವಾಗ ಹೇರ್ ಅಪ್ಲಯನ್ಸಸ್ನ ಯೂಸ್ ಮಾಡ್ತೀನೋ ಅವಾಗಷ್ಟೇ ಯೂಸ್ ಮಾಡ್ತೀನಿ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ನಂಗೆ ತುಂಬ ವರ್ಷಗಳೇ ಬರುತ್ತೆ. ಸೊ ನಿಮಗೆ ಗೊತ್ತು ನಿಮ್ಗೆ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಬೇಕು ಅಂತ, ಆ ಪ್ರಾಡಕ್ಟ್ಸ್ ಅಷ್ಟೇ ತರಿಸ್ಕೊಂಡು ಯೂಸ್ ಮಾಡಿ. ಹಾಗೆ ಎಲ್ಲ ಪ್ರಾಡಕ್ಟ್ಸ್ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸು ತರಿಸ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸ್ನ ಒಟ್ಟಿಗೆ ಮಾತ್ರ ಯೂಸ್ ಮಾಡಬೇಡಿ. ಆ್ಯಂಡ್ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.